ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ರಿಗೂ ವಿಜೀಸ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಮ್ಮ ಆಂಟಿ ಮಗನ ಮದುವೆಗೆ ಹೋಗಿದ್ದರಿಂದ ಒಂದು ಸ್ವಲ್ಪ ದಿವಸ ಒಂದು 3 to 4 ಡೇಸು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇವಾಗ ಮಾಡ್ತೀನಿ. ನಾನಿವತ್ತು ಒಂದು ಒಳ್ಳೆ ಹೆಲ್ದಿಯಾದಂಥ ರೆಸಿಪಿ ಮಾಡ್ತೀನಿ. ಏನಪ್ಪ ಅದಂದರೆ ಪನ್ನೀರು, ಸಿಂಪಲ್ ಪನ್ನೀರ್ ಮಸಾಲ ಗ್ರೇವಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ, ಹಸಿರು ಮೆಣಸಿನ್ಕಾಯಿ 2 ಸೇರಿಸ್ಕೊತೀನಿ ನಾನು. ಹಸಿರು ಮೆಣಸಿನ್ಕಾಯಿ ನಿಮ್ಮ ವಿಶ್ಶು, ನಿಮಗೆ ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಫ್ಲೇವರು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ 2 ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ತುಂಡು ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಮೀಡಿಯಮ್ ಸೈಜು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡು, ದಪ್ಪದ ಸೈಜು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಸ್ಲೈಸಾಗಿ ಇದಕ್ಕೆ ಸೇರಿಸ್ಕೊತಿದ್ದೀನಿ. ಈರುಳ್ಳಿ ಫ್ರೈ ಮಾಡೋಕ್ಕೆ ಚೆನ್ನಾಗಿರುತ್ತೆ ಈ ಥರ ಸ್ಲೈಸಾಗಿ ಕಟ್ ಮಾಡಿದ್ರೆ ಅಂತ. ಈಗ ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಟೊಮೊಟೊ ಕೂಡ ಕಟ್ ಮಾಡಿ ಸೇರಿಸ್ಕೊತಿದ್ದೀನಿ. 1 ಟೊಮೊಟೊ ಸಾಕು, ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಹುಳಿ ಥರ ಆಗುತ್ತೆ. ಫಾರಮ್ ಟೊಮೊಟೊ ಆದರೆ ನೀವು 2 ಈರುಳ್ಳಿಗೆ 2 ಟೊಮೊಟೊ ಹಾಕ್ಕೋಬೋದು. ನಿಮಗೆ ಗ್ರೇವಿ ಎಷ್ಟು ಬೇಕೋ ಅದ್ರ ಮೇಲೆ ಇಂಗ್ರೀಡಿಯೆಂಟ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಈಗ ಇದಿಷ್ಟೇ, ಜಾಸ್ತಿ ಫ್ರೈ ಮಾಡೋ ಅಂಥ ಅಗತ್ಯ ಇಲ್ಲ, ಅಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ ಹಾಕೋ ಅಗತ್ಯ ಇಲ್ಲ. ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಸ್ವಲ್ಪ ಟೊಮೊಟೊ ಮೆತ್ತಗಾದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತೀನಿ. ನೀವಿನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ಈಗ ನೋಡಿ, ಆಲ್ಮೋಸ್ಟ್ ಟೊಮೊಟೊ ಮೆತ್ತಗಾಗ್ತಾ ಬಂತು. ಈಗ ಇದಕ್ಕೆ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಇದನ್ನ ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾಕ್ಬಿಟ್ಟು ಆಮೇಲೆ ಇದನ್ನ ಪೇಸ್ಟ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಪೂರಿ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇದಕ್ಕೆ ತೆಂಗಿನಕಾಯಿ ಯೂಸ್ ಮಾಡ್ತಿಲ್ಲ. ತೆಂಗಿನಕಾಯಿ ಬದಲು ಒಂದು 4 ಗೋಡಂಬಿ ಮತ್ತು ಬಾದಾಮಿ, ನಮಗೆ ಎಷ್ಟು ಬೇಕು ಕ್ರೀಮಿ ಸ್ಟ್ರಕ್ಚರ್ ನೋಡ್ಕೊಳ್ಳೋದನ್ನು ಒಂದು 10 ನಿಮಿಷ 1/4 ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಅದನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಈಗ ಉಳಿದಿರೋ ಎಣ್ಣೆಗೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು 1/4 ಟೀ ಸ್ಪೂನ್ಗೂ ಸ್ವಲ್ಪ ಜಾಸ್ತಿ ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಒಂದು 200 ಗ್ರಾಮಷ್ಟು ಪನ್ನೀರನ್ನ ನೀಟಾಗಿ ತೊಳೆದು ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಇದನ್ನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತೀನಿ ಇದರಲ್ಲಿ. ಅಂದರೆ ಉಪ್ಪು ಖಾರ ಸ್ವಲ್ಪ ಇದಕ್ಕೆ ಹಿಡಿಲಿ ಅಂತ ಅದಕ್ಕೆ ಸ್ವಲ್ಪ ಲೈಟಾಗಿ ಇದನ್ನ ಫ್ರೈ ಮಾಡ್ಕೊತೀನಿ. ತುಂಬ ಡೀಪ್ ಫ್ರೈ ಮಾಡೋದೇನು ಅವಶ್ಯಕತೆ ಇಲ್ಲ. ಅದು ಸ್ವಲ್ಪ ಕೋಟಿಂಗ್ ಆಗಬೇಕು ಇದ್ರ ಮೇಲೆ, ಆ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಆದಷ್ಟು ಫ್ರೀಜರಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ ಪನ್ನೀರು. ನೀವು ಮನೇಲಿ ಮಾಡಿರೋ ಪನ್ನೀರಾದರೂ ಯೂಸ್ ಮಾಡ್ಕೋಬೋದು, ಅಂಗಡಿಯಿಂದ ತಂದಿದ್ದ ಪನ್ನೀರಾದರೂ ಯೂಸ್ ಮಾಡ್ಕೋಬೋದು. ಆಲ್ಮೋಸ್ಟು ನಾನು ಅಂಗಡಿಯಲ್ಲಿ ತರಿಸಿನೇ ಯೂಸ್ ಮಾಡೋದು. ಪನ್ನೀರಂತೂ ತುಂಬ ಅಂದರೆ ತುಂಬಾ ಹೆಲ್ದಿ, ಒಳ್ಳೆ ಪ್ರೋಟೀನು ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಹೋಟೆಲ್ಗೆ ಹೋಗ್ಬೇಕು, ರೆಸ್ಟೋರೆಂಟ್ಗೆ ಹೋಗ್ಬೇಕು ಅಂತೇನಿಲ್ಲ. ಈಗ ನೋಡಿ, ನಾನು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ಟೊಮೊಟೊ ಜೊತೆಗೆ ಬಾದಾಮಿ ಮತ್ತು ಗೋಡಂಬಿ ನೆನೆಸಿಟ್ಕೊಂಡಿರೋದನ್ನು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಈಗ ಈ ಪನ್ನೀರ್ ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಅದೇ ಇದಕ್ಕೆ ಸ್ವಲ್ಪ ಬೆಣ್ಣೆ ಸೇರಿಸ್ಕೊಂಡು, ಒಂದು ಚಕ್ಕೆ, ಒಂದು ಲವಂಗ, ಒಂದು ಪಲಾವ್ ಎಲೆ ಮತ್ತು ಸೋಂಪು ಸೇರಿಸ್ಕೊಂಡು ಒಂಚೂರು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊತಿದ್ದೀನಿ. ನೀವು ಇದಕ್ಕೆ ಬೆಣ್ಣೆ ಬದಲು ಎಣ್ಣೆ ಕೂಡ ಹಾಕ್ಕೋಬೋದು. ಬೆಣ್ಣೆ ಹಾಕಿರೋದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಸ್ವಲ್ಪ ಚೇಂಜ್ ಆಗಿರಲಿ ಅಂತ ಹಾಕ್ಕೊಂಡಿದ್ದೀನಿ. ಈಗ ಒಂದು ಅರ್ಧನ ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಗ್ರೇವಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು 4 ಜನಕ್ಕೆ 1 ಟೈಮ್ಗೆ ಆಗೋಷ್ಟೇ ಮಾಡ್ತಿರೋದು. 200 ಗ್ರಾಮು ಪನ್ನೀರ್ಗಷ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಂತೂ ಇರುತ್ತೆ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನ ಸ್ವಲ್ಪ ನೀಟಾಗಿ ಬಾಡಿಸ್ಕೋಬೇಕು. ಇದು ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, 3/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಇದಿಷ್ಟು ಸೇರಿಸ್ಕೊಂಡಿದ್ದೀನಿ. ನಾನು ಅಷ್ಟು ಮಸಾಲ ಹಾಕಿದ ವೀಡಿಯೋಸ್ ಒಂದು ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ, ಹಾಗಾಗಿ ಎಲ್ಲ ಬಾಯಲ್ಲಿ ಹೇಳ್ತಿದ್ದೀನಿ. ಹಳದಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿ ಇದಿಷ್ಟು ಹಾಕ್ಕೊಂಡು ಈರುಳ್ಳಿ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಘಾಟೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನು ಸ್ವಲ್ಪ ಎಣ್ಣೆ ಕಡಿಮೆನೇ ಬಳಸ್ತಿದ್ದೀನಿ, ತುಂಬ ಎಣ್ಣೆ ಅಷ್ಟು ಹೆಲ್ದಿ ಅಲ್ಲ ಅಂತ. ಈಗ ನೋಡಿ, ಇದನ್ನು ತುಂಬ ಫ್ರೈ ಆಗಿದೆ. ಈಗ ಇದಕ್ಕೆ ನಾವೇನು ಆಗಲೇ ಫ್ರೈ ಮಾಡ್ಕೊಂಡು ರುಬ್ಕೊಂಡ್ವಲ್ಲ, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಇದಕ್ಕೆ ಬಾದಾಮಿ ಮತ್ತು ಗೋಡಂಬಿ ನೆನೆಸಿರೋದು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ವಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಇದನ್ನ ಅದ್ರ ಜೊತೆಗೆ ಮಸಾಲೆ ಜೊತೆ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತೀನಿ. ಇದನ್ನೆಲ್ಲ ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಡೀಪ್ ಫ್ರೈ ಅವಶ್ಯಕತೆ ಇರಲ್ಲ. ಸ್ವಲ್ಪ ಬ್ಲೆಂಡ್ ಆಗೋವರೆಗೂ ನೀಟಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು, ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ
ಇದನ್ನು ಕುದಿಸ್ಕೋತೀನಿ ಒಂದು 5 ನಿಮಿಷ. ಅಂದರೆ ನಾವು ಬಾದಾಮಿ ಗೋಡಂಬಿ ನೆನೆಸಿ ಹಾಕಿರೋದ್ರಿಂದ ತಿಕ್ನೆಸ್ ಬರುತ್ತೆ. ನೀವು ಬಾದಾಮಿ ಗೋಡಂಬಿ ಬದಲು ಬೇಕಾದ್ರೆ 1-2 ಟೇಬಲ್ ಸ್ಪೂನ್ ತೆಂಗಿನಕಾಯಿ, ಒಂದು 1/4 ಟೀ ಸ್ಪೂನ್ ಅಥವಾ ಅರ್ಧ ಟೇಬಲ್ ಸ್ಪೂನ್ ಹುರ್ಗಡ್ಲೆ ಕೂಡ ಯೂಸ್ ಮಾಡ್ಬೋದು ಅದ್ರ ಬದಲಿಗೆ. ಅದು ಸ್ವಲ್ಪ ತಿಕ್ನೆಸ್ ಕೊಡುತ್ತೆ, ಆದರೆ ಸ್ವಲ್ಪ ಜಾಸ್ತಿ ಕ್ರೀಮಿ ಸ್ಟ್ರಕ್ಚರ್ ಕೊಡುತ್ತೆ. ನಿಮ್ಮ ಮನೇಲಿ ಯಾವುದು ಉಪಯೋಗ ಅಂದರೆ ಯಾವುದು ಇರುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು. ಈಗ ನೀರು ಒಂದೇ ಸಲ ಸೇರಿಸ್ಬೇಡಿ, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಡಿ. ಈ ತಿಕ್ನೆಸ್ಸಲ್ಲಿ ಇರಬೇಕು. ಈಗ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಪನ್ನೀರ್ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದು 2 ನಿಮಿಷ ಕುದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಪನ್ನೀರ್ ಹಾಕಿ ತುಂಬ ಹೊತ್ತು ಕುದಿಸ್ಬಾರ್ದು. ಈಗ ಆಲ್ಮೋಸ್ಟು ಪನ್ನೀರ್ ಮಸಾಲ ಗ್ರೇವಿ ರೆಡಿಯಾಗಿದೆ. ಇದನ್ನ ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ಸಿಂಪಲ್ ಪನ್ನೀರ್ ಮಸಾಲ ಗ್ರೇವಿ, ಸಿಂಪಲ್ಲಾಗಿ ಅಂದರೆ ಜಾಸ್ತಿ ಮಸಾಲ ಯೂಸ್ ಮಾಡದೆ ಮಾಡಿರೋದು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ